ಎಲ್ಲರಿಗೂ ನಮಸ್ಕಾರ. ನಾನು ಅವನಿಕಾ. ಎಂದಿನಂತೆ ಹೊಸ ಬೆಳಕು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅವನಿಕಾ. ಇವತ್ತು ನಾವು ಒಂದೊಳ್ಳೆ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಒಂದು ವಿಶೇಷವಾದ ವರದಿಯನ್ನು ತಗೊಂಡು ಬಂದಿದ್ದೀವಿ. 2020ರಲ್ಲಿ ನಡೆದಂತಹ ಒಂದು ಉದ್ಯೋಗದಲ್ಲಿ ಲೈಂಗಿಕ ಕಿರುಕುಳ ಹಾಗೂ ಮಾನಸಿಕ ಹಿಂಸೆ, ಇದನ್ನೆಲ್ಲ ಕುರಿತು ಒಂದು ದೂರನ್ನು ತನ್ನ ಗಂಡನಿಗೆ ಹೇಳಿದಾಗ ದೂರು ಕೊಡೋಕ್ಕೆ ಇಷ್ಟಪಡಲಿಲ್ಲ. ಆದರೆ ಮಹಿಳಾ ಸಂಘವಾಗಿ ನಮ್ಮ ಹತ್ರ ಬಂದು ದೂರನ್ನು ಕೊಟ್ಟಿದ್ರು. ಅದಕ್ಕಾಗಿ ನಾವು ಆ ಕೇಸನ್ನು ತಗೊಂಡು ಒಂದು ಕೇಸನ್ನು ನಾವು ಮಾಡಿದ್ವಿ. ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದೂರು ದಾಖಲೆ ಮಾಡಿದ್ವಿ. ಅದರಲ್ಲಿ ಅವರು ಒಬ್ಬರೇ ಅಂದರೆ A1 ಆಗಿ ಅವ್ರ ಮೇಲೆ ದೂರನ್ನು ಕೊಟ್ಟು FIR ಮಾಡಿ ಬೇಲನ್ನು ತಗೊಳ್ಳೋ ಹಾಗೆ ಜೈಲಿಗೂ ಕೂಡ ಹೋಗಿರ್ತಾರೆ. ಸುಮಾರು ಒಂದು 2.5 ತಿಂಗಳ ಕಾಲ ಅವರು ಬೇಲ್ ಸಿಕ್ಕಿರಲ್ಲ. ಸೊ ಹಾಗಾಗಿರೋದ್ರಿಂದ ಜೈಲುವಾಸ ಕೂಡ ಅನುಭವಿಸ್ತಾರೆ. ಯಾಕೆ ಅಂದರೆ ಕಾರಣ, ಈಕೆ ಒಂದು ಹೆಣ್ಮಗಳು ಯಾವುದೋ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ರಾಜರಾಜೇಶ್ವರಿ ಏರಿಯಾದಲ್ಲಿ. ಹೀಗಿರುವಾಗ ಆ ಟೈಮಲ್ಲಿ ಕೆಲಸ ಮಾಡುವಾಗ ಆತ MD ಆಗಿದ್ದವನೇ ಕೆಲಸ ಮಾಡುವಂಥ ಹೆಣ್ಮಗಳ ಮೇಲೆ ಅಶ್ಲೀಲವಾಗಿ ಮಾತನಾಡುವಂಥದ್ದು, ಅವನು ಬಟ್ಟೆ ಬಿಚ್ಚಿ ಬಾ ಅಂತ ಕರೆದು ತುಂಬ ಅಸಹ್ಯವಾಗಿ ನಡೆಸ್ಕೊಳ್ಳೋವಂಥದ್ದು ಆ ಹೆಣ್ಣುಮಗಳ ಮೇಲೆ ಮಾಡ್ತಿರ್ತಾಳೆ. ಆಕೆ ಗಂಡನಿಗೆ ಹೇಳಿದ್ರೆ ಕೆಲಸ ಬಿಡಿಸ್ಕೊಡ್ತಾನೆ, ಮತ್ತು ನನ್ನ ಸಾಲ ಮತ್ತು ವೈಯಕ್ತಿಕ ಬದುಕು, ಮಕ್ಕಳ ಬದುಕು ಎಲ್ಲ ಇರೋದ್ರಿಂದ ಅಲ್ಲಿ ಬರ್ತಿರ್ತಕ್ಕಂತಹ ವೇತನ ನಿಂತೋಗ್ಬಿಡುತ್ತೆ. ಮತ್ತು ಹೊಸ ಕೆಲಸ ಹುಡುಕೋಕ್ಕಾಗಲ್ಲ ಅಂತ ಹೇಳಿ ಆಕೆ ಹೇಗೋ ಅವನು ಹೆದರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಿರ್ತಾಳೆ. ಅವತ್ತೊಂದಿನ ಏಕಾಏಕಿ 26/5/2020 ಅವನ ಎಲ್ಲೆ ಮೀರಿರುತ್ತೆ. ಹೀಗಿರುವಾಗ ಇನ್ನೇನು ಫ್ಯಾಕ್ಟ್ರಿ ಬಿಡುವಂಥ ಸಮಯದಲ್ಲಿ ಆತ ಆಕೆಯ ಮೇಲೆ ಬಲಾತ್ಕಾರ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಕೈ ಹಿಡಿದು ಎಳಿತಾನೆ. ಆಕೆ ತಪ್ಪಿಸ್ಕೊಂಡು ವಾಶ್ರೂಮಲ್ಲಿ ಹೋಗಿ ಬಚ್ಚಿಕೊಂಡಾಗ ಆಫೀಸರ್ಸ್ ಎಲ್ಲರೂ ಹೋದ ಮೇಲೆ ಅಲ್ಲೂ ಕೂಡ ಆಕೆಯನ್ನು ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಆಕೆ ಬಾತ್ರೂಮಿಂದನೇ 112ಗೆ ಕಾಲ್ ಮಾಡಿರ್ತಾಳೆ. ಆದರೆ ಪೊಲೀಸ್ನವರು ಯಾವುದೇ ಕಾರಣಕ್ಕೂ ಅಡ್ರೆಸ್ ಹೇಳೋಕೆ ಅಷ್ಟರಲ್ಲಿ ಇವಳು ಮೊಬೈಲ್ ಕೂಡ ಸ್ವಿಚ್ ಆಫ್ ಆದಾಗ ಆಕೆ ಪೂರ್ತಿ ಅಡ್ರೆಸ್ ಹೇಳ್ದಕ್ಕೆ ಸಾಧ್ಯನೇ ಆಗಿರೋಲ್ಲ. ಹೀಗಿರುವಾಗ ಮನೆಗೆ ಎಷ್ಟೊತ್ತಾಯಿತು ಬಂದಿಲ್ಲ ಅಂತಂದ್ಬಿಟ್ಟು ಅವ್ರ ಗಂಡನೇ ಆಫೀಸ್ಗೆ ಬಂದಾಗ ಆತನೇ ಬಾತ್ರೂಮಲ್ಲಿಂದ ಕಾಪಾಡಿರ್ತಾನೆ. ಅಷ್ಟೊತ್ತಿಗೆ MD ಕೂಡ ಅಲ್ಲಿ ಓಡೋಗೋ ಕೆಲಸ ಮಾಡ್ತಾನೆ. ಆವಾಗಲೇ 112 ಕರೆ ಮಾಡಿ ಆಫೀಸ್ಗೆ ಕರೆಸಿ ಈ ಎಲ್ಲ ವಿಚಾರನ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಆತನನ್ನು ಕರೆಸಿ ಮಾತನಾಡ್ತೀವಿ ಅಂತ ಹೇಳಿದರು. ಆದರೆ ಅವನು 2 ದಿನ ಆದರೂ 3 ದಿನ ಆದರೂ ಬರದೇ ಇದ್ದ ಕಾರಣ ಮಹಿಳಾ ಮತ್ತು ಮಕ್ಕಳ ರಕ್ಷಣೆ ಹಾಗೂ ಅಭಿವೃದ್ಧಿ ಸಂಸ್ಥೆ ನನ್ನ ಹತ್ರ ಬಂದು ಒಂದು ದೂರನ್ನು ದಾಖಲೆ ಮಾಡ್ತಾರೆ. ಆ ದೂರನ್ನು ಕೊಟ್ಟಾಗ ಆತನ ಭಾವಚಿತ್ರ, ಆತನ ಎಲ್ಲ ಡಾಕ್ಯುಮೆಂಟ್ಸು, ಹೆಸರು ಪ್ರತಿಯೊಂದನ್ನು ಈ ರೀತಿ ನಾನು ದೂರು ಪಡೆದು ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಮಿಡಿಯೇಟಾಗಿ ಮಾತನಾಡಿ, ಇಂಥದಕ್ಕೆಲ್ಲ ಅವಕಾಶ ಕೊಡೋದು ಬೇಡ ಸರ್, ಈ ರೀತಿ ಒಂದು ಹೆಣ್ಮಗಳಿಗೆ ಆಗಿದೆ, ಏನಾದರೂ ತೊಂದರೆ ಆಗಿದ್ದರೆ ಅಥವಾ ಇವಳೇ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ತುಂಬ ತಪ್ಪಾಗ್ತಿತ್ತಲ್ವ, ದಯಮಾಡಿ ಈ ಕೇಸನ್ನು ನೀವು FIR ಆಗಿ ಮಾಡಿಕೊಡಿ ಅಂತೆಲ್ಲ ಹೇಳಿ ಆತನನ್ನು ಬಂಧಿಸಿ ಆ ಸಂಜೆ ಅಷ್ಟೊತ್ತಿಗೆ ಆಫೀಸಲ್ಲೇ ಕೆಲಸ ಮಾಡ್ತಿರ್ತಾರೆ. ಇವ್ರ ಕೈಲಿ ಏನೂ ಆಗಲ್ಲ ಬಿಡು ಅಂತ ಅಂದ್ಕೊಂಡಿದ್ರು. ಆ ಟೈಮಲ್ಲಿ ಆತನನ್ನು ಬಂಧಿಸಿ ಕರ್ಕೊಂಡು ಬಂದು ಜೈಲಿಗೆ ಅಲ್ಲಿ ಸೆಲ್ಲಲ್ಲಿ ಹಾಕಿ FIR ಮಾಡಿ ಮೆಡಿಕಲ್ ಮಾಡಿ 6:30-7 ಗಂಟೆ ಸಮಯದಲ್ಲಿ ಅವನನ್ನು ಜೈಲಿಗೆ ಕಳಿಸ್ಬಿಡ್ತಾರೆ. ಆ ಎಲ್ಲ ಪರಿಪೂರ್ತಿ ಕೆಲಸ ಮಾಡೋವರೆಗೂ ನಾವು ಡಿಪಾರ್ಟ್ಮೆಂಟ್ ಜೊತೆಗೆ ಈ ನೊಂದವರ ಜೊತೆಯಲ್ಲೇ ಪೊಲೀಸ್ ಸ್ಟೇಷನಲ್ಲೇ ಇದ್ದು ಕೆಲಸ ಮಾಡಿ ಅವ್ರಿಗೆ ನ್ಯಾಯವನ್ನು ಕೊಡಿಸತಕ್ಕಂತಹ ದಿನ. ಅಂದರೆ ಹೆಣ್ಮಕ್ಳು ಏನು ಹೇಳ್ತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ, ಹೆಣ್ಮಕ್ಳು ಧೈರ್ಯವಾಗಿ ಇಂಥ ಒಂದು ಸಮಸ್ಯೆಗಳನ್ನು ಎದುರಿಸುವಾಗ ಯೋಚನೆ ಮಾಡಬೇಡಿ. ಯಾವ ಪೇರೆಂಟ್ಸ್ಗೆ, ಗಂಡನಿಗೆ, ಮಕ್ಕಳಿಗೆ ಎದುರುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮ ಮಾನ, ನಮ್ಮ ಪ್ರಾಣ ಎಲ್ಲ ನಮ್ಮ ಕೈಯಲ್ಲಿ ಇರೋದ್ರಿಂದ ತಾವುಗಳು ಎಲ್ಲ ಹೆಣ್ಮಕ್ಳು ಉದ್ಯೋಗದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಧೈರ್ಯವಂತರಾಗಬೇಕು. ವಿದ್ಯಾವಂತರಾಗಿದ್ದಕ್ಕೆ ಕೆಲಸ ಸಿಕ್ಕಿದೆ. ಧೈರ್ಯವಂತರಾಗಿ ನಂಬಿಕೆಯಿಂದ ಕೆಲಸ ಮಾಡಿದ್ರೆ ಇಂಥ ಒಂದು ಯಾವ ಕೆಲಸನೂ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಆದ್ದರಿಂದ ತಾವೆಲ್ಲರೂ ಕೂಡ ಧೈರ್ಯವಾಗಿ ಈ ಥರದ್ದು ಏನಾದರೂ ನೋವು ಅನುಭವಿಸಿದ್ರೆ ಹೊರಗಡೆ ಬನ್ನಿ. ಪೊಲೀಸ್ ಸ್ಟೇಷನ್ ಇದೆ, ಕಾನೂನಿದೆ, ಕೋರ್ಟ್ ಇದೆ, NGOಗಳಿದ್ದಾವೆ. ನಿಮಗೆ ಸಂಬಂಧಪಟ್ಟ ಹತ್ರದಲ್ಲಿರ್ತಕ್ಕಂಥ NGOಗಳನ್ನ ಭೇಟಿ ಮಾಡಿ, ಯಾರಿಗಾಗಲಿ ಒಂದು ದೂರನ್ನು ಕೊಟ್ಟು ಸಹಾಯ ಪಡ್ಕೊಳ್ಳಿ. ಅವ್ರನ್ನ ಹತ್ರ ತಗೊಂಡು ಅವ್ರಿಗೊಂದು ದೂರು ಕೊಟ್ಟು ಅವ್ರನ್ನೂ ಜೊತೆಲಿ ಕರ್ಕೊಂಡು ಹೋಗಿ ನಿಮ್ಮ ಸ್ಟೇಷನ್ಗಳಲ್ಲಿ ಕೆಲಸ ಮಾಡಿ ಮತ್ತು ನ್ಯಾಯ ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ಹೊಸ ಬೆಳಕು ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಿಸ್ತಾ ಇದ್ದೀರಾ, ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಹಾಗಾಗಿ ನನಗೆ ಬಹಳ ಖುಷಿ ಆಗುತ್ತೆ. ನಾನು ಈಗ ನಡೆದಿರ್ತಕ್ಕಂತಹ ಕೇಸ್ವರೆಗೂ ಬರಬೇಕಂದ್ರೆ ಸುಮಾರು ದಿನ ತಗೊಳುತ್ತೆ. ಹಾಗಾಗಿ ಇಷ್ಟು ದಿನಗಳು ಮಾಡಿರ್ತಕ್ಕಂತಹ ಕಾಯಕದಲ್ಲಿ ಏನೆಲ್ಲ ಅನುಭವಗಳನ್ನು ಅನುಭವಿಸಿದ್ವಿ ಅದ್ರ ಪ್ರಕಾರ ನಾವು ನಿಮ್ಮ ಹತ್ರ ಬರ್ತಾ ಇದ್ದೀವಿ. ಹಾಗಾಗಿ ಹಳೆ ವಿಚಾರಗಳನ್ನು ಯಾವ ರೀತಿ ನಾವು ಈ ಕೆಲಸ ಮಾಡುವಾಗ ನಮಗೆ ಅವ್ನು ಜೈಲಿಂದಲೇ ನಮ್ಗೆ ಎದುರಿಸ್ತಾ ಇದ್ದ, ನಿನಗೆ ಮಾಡ್ತೀನಿ, ಆಗ ಮಾಡ್ತೀನಿ, ಈಗ ಮಾಡ್ತೀನಿ ಅಂತ ನನಗೆ ಎದುರಿಸಿದ್ದ. ಅದು ಯಾವುದೂ ಆಗಲ್ಲ. ಅದು ಯಾವುದಕ್ಕೂ NGOಗಳು ಹೆದರ್ಕೋಬೇಡಿ, ಯಾವ ಲೀಡರ್ಸ್ ಹೆದರ್ಕೋಬೇಡಿ.
ಯಾರೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಭದ್ರವಾಗಿ ಜಿನಿಯನ್ ಆಗಿ ದೂರಿಗೆ ಸಂಬಂಧಪಟ್ಟ ಎವಿಡೆನ್ಸ್ ಇರೋದ್ರಿಂದ FIR ಮಾಡೋದ್ರಿಂದ ಆ ಹೆಣ್ಣು ಮಗುಗೆ ನ್ಯಾಯ ಕೊಡಿಸೋದ್ರಿಂದ ನಮಗೆ ಯಾವ ತೊಂದರೆನೂ ಆಗಲ್ಲ. ಹಾಗಾಗಿ ಯಾರು ಕೂಡ ಹಿಂಜರಿಯದೆ ನಮ್ಮ ಹತ್ರ ಬಂದಂತಹ ವ್ಯಕ್ತಿಗಳಿಗೆ ನಾವು ನ್ಯಾಯ ಕೊಡಿಸೋದು ಗಂಡೆ ಆಗಲಿ ಎಣ್ಣೆ ಆಗಲಿ ನಮ್ಮ ಕರ್ತವ್ಯ. ನೀವು ಕೂಡ ಇದನ್ನು ಪರಿಪಾಲನೆ ಮಾಡಿ ಅಂತ ಹೇಳ್ತಾ ಸಕ್ಸಸ್ ಲೈಫ್ನ ತಗೊಳ್ಳೋಣ. ಇನ್ನು ಮುಂದಿನ ಎಲ್ಲ ಎಂಥದ್ದೇ ಅನ್ಯಾಯ ಆಗುವಂತಹ ಜಾಗದಲ್ಲಿ ನಾವು ಹೋಗಿ ನ್ಯಾಯ ತಗೊಳ್ಳುವಂಥ ಕೆಲಸ ನಾವು ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಮುಕ್ತಾಯ ಮಾಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.